ಈಗ ಕೇಂದ್ರ ಸರ್ಕಾರದಾಗ ಅರ್ಧ ಮಂತ್ರಿಗಳ ಮ್ಯಾಗ ಕೇಸ್ತಾವ. ಈಗ ಪ್ರಧಾನ ಅವ್ರದ್ದು ನೈತಿಕತೆ ಅದು ಮಾರಲ್ ರೆಸ್ಪಾನ್ಸಿಬಿಲಿಟಿ. ಯಾಕಂದ್ರೆ 26 ಲಕ್ಷ ಜನರ ಭವಿಷ್ಯದ ಬಗ್ಗೆ ಇತ್ತದು. ಮತ್ತೆ ರಾಜೀನಾಮೆ ಕೇಳಿದ್ರು, ಕೊಡಿಸ್ತಾರ ಯಾರು? ಅವ್ರ ಪಕ್ಷ ನಿರ್ಧಾರ ಅದು. ಡಿಮಾಂಡ್ ಮಾಡಿದಾರು, ಓಕೆ, ಜಂಜಿ ಅವರು ಅದ್ರ ಡಿಸಿಷನ್ ತಗೊಂಡು ಅವ್ರ ಪಕ್ಷ. ಇಲ್ಲಿ ಪಕ್ಷ ಏನ್ ಹೇಳ್ತಿದೆ ಅಂದ್ರೆ, ಈಗಾಗಲೇ ಇದು ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದೆ ನಮಗೆ, ಅದಕ್ಕೆ ತೆಗಿಲಿಕ್ಕಂತ ಬರೋದಂತ ಹೇಳಿದಾರೆ ಅಷ್ಟೇ. ಮಾಡಿದ್ವಿ, ಆಲ್ರೆಡಿ ಲಿಸ್ಟ್ ಮಾಡಿದಾರೆ. ಜಮಖಂಡಿಗೆ ಯಾರು ಕೊಡಬೇಕು, ಬಾಗಲಕೋಟೆ ಯಾರು ಕೊಡಬೇಕು, ತೀರ್ದಾಳ ಯಾರು ಕೊಡ್ಬೇಕು ಅಂತ ಲಿಸ್ಟ್ ಮಾಡಿದಾರೆ. ಬೇಕು ಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ಎಲ್ಲ ಯಾಕಂದ್ರೆ ಮಂತ್ರಿ ಮಂಡಳ ವಿಸ್ತರಣೆ ಗೊಂದಲ ಐತಿ, ಈಗೆಲ್ಲ ಬಗೆಹರಿದ್ರೆ ನೀವ್ ಹೇಳ್ದಂಗೆ ಬೋರ್ಡ್, ಕಾರ್ಪೊರೇಷನ್, MLC ಮಾಡ್ತಾರೆ. ಬೇಕು ಸಕ್ರಿಯ ಕಾರ್ಯಕರ್ತರು ಹಲವಾರು ಅದನ್ನೇ ಲೋಕಾಯುಕ್ತವ್ರು ಕ್ಲೀನ್ ಚೀಟ್ ಕೊಟ್ಟಿದ್ರು. ಅದನ್ನ ಹೇಳೋ ಕೇಸ್ಗೇನ ಕ್ಲೀನ್ ಚೀಟ್ ಕೊಟ್ಟಿದಾರ. ಹಿಂಗಾಗಿ ಈಗ ಅದು ಪ್ರಶ್ನೆ ಬರೋಲ್ಲ ಅಂತ ನಮ್ಮವ್ರ ವಾದ, ನಮ್ಮ ಪಕ್ಷ ಸರ್ಕಾರದ ವಾದ. ರಾಜ್ಯದಲ್ಲಿ ಹಿಂದುಳಿತಾನೆ. ಈಗ ಮುಖ್ಯಮಂತ್ರಿಗಳಿಲ್ಲ, ಅವರು ಆಸ್ MLA ಕೆಲಸ ಎಷ್ಟು ಸೀಮಿತವಾಗಿರ್ತೈತಿ. ಎಲ್ಲ ಫಂಕ್ಷನ್ ಇದ್ದಾಗ ಹೋಗ್ತಾರ, ಅವ್ರ ಜಿಲ್ಲೆ ಇದೆ, ಅವರು ಕಾನ್ಸ್ಟಿಟ್ಯೂನ್ಸಿ ಇರ್ತೈತೆ, ಅಲ್ಲಿ ಅವ್ರು ಹೆಚ್ಚು ಟೈಮ್ ಕೊಡ್ತಾರ. ಸೊ ಅವಕಾಶ ಬಿದ್ದಾಗ ಬರ್ತಾರ, ಇದ್ದಾದಾಗ ಬರ್ಬೇಕಲ್ಲ. ಇದ್ದಿದ್ದಾಗ ಹಂಗ ಬಂದ್ ನಾವ್ ಇದ್ದಾಡ್ತಾನ ಎಲ್ಲಿ ಹೇಳೋರು ಜಮಖಂಡಿ ಬಂದ. ಈಗ ಸಂದರ್ಭ ಇರ್ಬೇಕು, ಸನ್ನಿವೇಶ ಇರ್ಬೇಕು, ಅವಾಗ ಸಿದ್ದರಾಮಯ್ಯ ಬರ್ತಾರ. ಡೈಲಿ ಬರ್ಲಿಕ್ಕೆ ಆಗೋಲ್ಲ. ಹಂಗೆ ನೀರಾವರಿ, RDPR, ಇನ್ನೊಂದು 5 ಇಲಾಖೆಗೆ ರಸ್ತೆ ಬರ್ತೈತಿ. ಇದು ನಗರಸಭೆಗೆ ಸಂಬಂಧಪಟ್ಟ. ನೀವು ಹೇಳೋದು ಅಂದ್ರೆ ಅದನ್ನ ನಮಗ್ ಮಾಡ್ಲಿಕ್ಕೆ ಬರಲ್ಲ. ಅದನ್ನು ನಗರಸಭೆಯವ್ರು ಮಾಡ್ಬೇಕು. ಇರಿಗೇಷನ್ ರಸ್ತೆ ಇರಿಗೇಷನ್ ಮಾಡ್ಬೇಕು, RDPR ಮಾಡ್ಬೇಕು. ವಿಲೇಜ್ ರಸ್ತೆ ನಮಗ್ ಒಡ್ಲಿ ಸ್ಟೇಟ್ ಮತ್ತು MDR ಡಿಸ್ಟ್ರಿಕ್ಟ್ ರೋಡ್ ಬರ್ತಾವ. ಅವು ಏನಾರ ಗಮನಿಸಿದ್ರೆ ನಾವು ಅದನ್ನ ಈಗ ನನ್ನ ಒಳ್ಳೆ ರೀತಿ ಇಟ್ಟಿದ್ದೀವಿ. ನೀವೇನ್ ನಮ್ ಗಮನಕ್ಕೆ ತಂದ್ರೆ ಅದನ್ನ ಬೇಕಾದ್ರೆ ಇಮಿಡಿಯೇಟ್ ರಿಪೇರಿ ಮಾಡಿಸ್ತೀವಿ. ಎಲ್ಲ ಕೇಳೋಣ, ನಮ್ಮ ಅಧಿಕಾರಿಗಳು ಕೇಳ್ತೀವಿ. ನಮಗಿದ್ರೆ ನಾವು ಮಾಡೇ ಮಾಡ್ತೀವಿ. ಯಾಕಂದ್ರೆ ಈಗಾಗಲೇ ಮಳೆಗಾಲಕ್ಕಿಂತ ಮುಂಚೆ ಮಾಡಿದ್ರು ನಾವು. ಇಲ್ಲಂದ್ರೆ ಅವ್ರು ಮಾಡ್ಲಿಕ್ಕೆ ಕೇಳೋಣ, ಅದು ನಮ್ಮದು ಇದ್ರೆ. ಹೌದು, ಮಾಡಿದಾರೆ. ಬಹಳಷ್ಟು ಕಡೆ, ಎಲ್ಲ ಕಡೆ ಶೆಡ್ಗಳು ಇಟ್ಕೊಂಡು ಅಂಗಡಿ ಇದಾವ, ಎಲ್ಲಾನು ಮಾಡಿದಾರೆ. ಸೊ ನೋಡೋಣ, ಅದ್ರ ಬಗ್ಗೆ ಸರ್ಕಾರ ಒಂದು ಡಿಸಿಷನ್ ತಗೋಬೇಕಾಗ್ತದೆ. ಯಾವ್ದ್ರೆ ಬಿಡದಿ ಸೌಂಡ್ ನೋಡೋದಿಲ್ಲ, ದಿವಸ ನೋಡ್ತೀರಿ. ಇವತ್ತು ಪೇಪರ್ನಾಗ ಅಡ್ವರ್ಟೈಸ್ಮೆಂಟ್ ದೊಡ್ಡದೊಂದು ನೋಡಿದ್ರೆ, ದೊಡ್ಡದಾಗಿ ಬಂದಿದೆ. ಅದು ನೋಡೋಣ, ಅದಕ್ಕೆ ಇನ್ನೂ ಏನೇನೋ ಸರ್ಕಾರ ಅದಕ್ಕೆ ಉತ್ತರ ಕೊಡ್ತೈತಿ. ಈಗ ಸದನ ನಡೀತಾ ಇದೆ, ಅದ್ರ ಬಗ್ಗೆ ಉತ್ತರ ಕೊಡ್ತಾರೆ. ನಿಗಮಗಳು ಮಾಡ್ತಿದಾರಲ್ಲ, ಅದೇನು ಎಲ್ಲ ಇಡೀ ಜಗತ್ತಿಗೆ ಗೊತ್ತಾಗ್ಬಿಟ್ಟದ್ರಲ್ಲ, ಏನು ಹೊಸದೇನಲ್ಲ. 5 ದಿವಸದಿಂದ ಪ್ರತಿಭಟನೆ ಹೊರಗೂ ಮಾಡ್ತಾರ, ಒಳಗೂ ಮಾಡ್ತಿದಾರ. ಅವ್ರು ಏನ್ ಮಾಡ್ಬೇಕು ಎಲ್ಲಾನು ಪ್ರಯತ್ನ ಮಾಡ್ತಿದಾರ. ನಮ್ಮ ಪಕ್ಷ ಅವ್ರಿಗೆ ಹೇಳಿದೆ, ನಿಮ್ಮಲ್ಲಿ ಚರ್ಚೆ ಮಾಡಿ ಕಾನೂನುಬದ್ಧವಾಗಿ ಅಲ್ಲಿ ನೀವು ಹೇಳಿ. ಹಂಗೆ ಸುಮ್ಮನೆ ಹೇಳೋದಲ್ಲ, ನೋಟಿಸ್ ಕೊಡಿ. ನೋಟಿಸ್ ಕೊಟ್ಟ ಅವಕಾಶ ಕೊಡ್ತಾರ. ಅದಾದ್ರೆ ಅಲ್ಲೊಂದೇನ್ರ ಇತ್ಯರ್ಥ ಮಾಡ್ಲಿಕ್ಕೆ ಅನುಕೂಲ ಆಗಲ್ಲ. ಸುಮ್ಮನೆ ಹಂಗೆ ಗಲಾಟೆ, ರಾಜೀನಾಮೆ ಕೊಡೋದ್ರ ಕೇಸ್ ಎಲ್ಲಾರ ಮ್ಯಾಗ ಅದಾವ. ಕೇಂದ್ರ ಸರ್ಕಾರ ಮಂತ್ರಿಗಳ ಮೇಲೆ ಅದಾವ. ಬೇರೆ ಬೇರೆ ರಾಜ್ಯದಲ್ಲಿ ಎಲ್ಲಾ ಪಾರ್ಟಿ ಮಂತ್ರಿಗಳ ಮ್ಯಾಗ ಅದಾವ. CM ಮ್ಯಾಗ ಕೇಸ್, ಚಾರ್ಜ್ ಶೀಟ್ ಅದಾವ. ಅವ್ರೆಲ್ಲಾರು ಅದಾರಲ್ಲ. ಮತ್ತೆ ಇವ್ನಿಗೆ ಯಾಕೆ ಅನ್ನೋದು ಪ್ರಶ್ನೆ. ಈಗ ನಮ್ಮ ಪಕ್ಷದಿಂದ ಎಲ್ಲರಿಗೂ ಒಂದಾಗಬೇಕಲ್ಲ ನ್ಯಾಯ. ಈಗ ಮೊನ್ನೆ ಒಂದು ಲಿಸ್ಟ್ ಬಂದಿರಲ್ಲ, ಸುಪ್ರೀಂ ಕೋರ್ಟ್ನಾಗ ಒಂದು ದಾಖಲೆ ಮಾಡ್ಯಾರ. 8 ಮಂದಿ ಮ್ಯಾಗ 8 ಕೇಸ್ ಹಾಕ್ಯಾರ. ನೋಡಿರ್ಬೇಕಲ್ಲ, ಒಂದು ವಾರದಿಂದ ಬಂದಿದೆ. ಒಬ್ರ ಮ್ಯಾಗ 19 ಅದಾವ, ಒಬ್ರ ಮ್ಯಾಗ 30 ಕೇಸ್ ಅದಾವ. ಕೇಸ್ ಇದ್ದದಕ್ಕೆ ರಾಜೀನಾಮೆ ಕೊಡ್ಬೇಕಾರೆ ಎಲ್ಲಾರು ಕೊಡ್ಬೇಕಾಯ್ತು. ಯಾರು ಉಳಿದಿಲ್ಲ, ಖಾಲಿ ಆಗ್ತಾರೆ ಎಲ್ಲಾರು. ಯಾರು ಮಂತ್ರಿನ ಆಗೋಲ್ಲ. ಅದಕ್ಕಾಗಿ ನಮ್ಮ ಡಿಮಾಂಡು ಚರ್ಚೆ ಮಾಡ್ರೆ, ಹಂಗೇನ ಪೂರಕವಾಗಿದ್ರ ಸರ್ಕಾರ ಅದ್ರ ಬಗ್ಗೆ ನಿರ್ಧಾರ ಮಾಡ್ದಂತ ಹೇಳ್ತಿದಾರೆ. ನಮ್ಮಲ್ಲಿ ರಸ್ತೆ ಗುಂಡಿ ತುಂಬುವಂತ ಕೆಲಸ
ಒಳ್ಳೆ ರೀತಿಯಿಂದ ಮಾಡಿದೀವಿ. ನೀವ್ ಯಾವ ನಮ್ ಗಮನಕ್ಕೆ ತಂದ್ರೆ ಅದಕ್ಕೆ ಕೇಳ್ತೀನಿ ನಮ್ಮ ಅಧಿಕಾರಿಗಳಿಗೆ.